ಸ್ನೇಹಿತರೆ, ಈ ಹೊಲದಲ್ಲಿ ಒಂದು ವಿಡಿಯೋ ಮಾಡಿದ್ದೆ, 4 ಎಕರೆ ಟೊಮೊಟೊ ನಾಶ ಅಂತ. ಅದು ಮೇ 13ನೇ ತಾರೀಕು ಮಾಡಿದ್ದು ವಿಡಿಯೋ ಅದು. ಅದಾದ ನಂತರ ನೋಡಿ ಮಳೆ ಬಂದೈತೆ, ಭೂಮಿ ಎಲ್ಲ ತಂಪಾಗೈತೆ, ಚೆನ್ನಾಗೈತೆ. ಕಳೆ ನೋಡ್ರಿ ಎಷ್ಟು ಬೆಳೆದೈತೆ, ಇನ್ನೂ ಕುರಿ ಮೇಯ್ತಾ ಇದ್ದಾವೆ ಇಲ್ಲಿ. ಈಗ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಈ ಟೊಮೊಟೊ ನಾಶ ಮಾಡಿದ್ರಲ್ಲ 4 ಎಕರೆನ, ಇದನ್ನು ಹಂಗೆ ಬಿಟ್ಟಿದ್ದಾರೆ. ಮತ್ತು ಇದನ್ನೇನು ಇನ್ನೂ ಬೇಸಾಯ ಮಾಡೋಕ್ಕೆ ಹೋಗಿಲ್ಲ. ಇದರ ಟೈಮಲ್ಲಿ ಹಾಕ್ಕೊಂಡಿದ್ರು, ಇನ್ನೂ 1 ಎಕರೆ ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ರು. ಎಲ್ಲಿ ಅಂತಂದರೆ ಆ ಕಡೆ ಅಲ್ಲಿ ಮನೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ. ಅಲ್ಲಿನೂ ಸಹ 1 ಎಕರೆ ಹಾಕ್ಕೊಂಡಿದ್ರು ಟೊಮೊಟೊ. ಬಟ್ ಅದನ್ನು ಈಗ ಒಂದು 4 ದಿನದ ಕೆಳಗೆ ನಾಶ ಮಾಡಿರತ್ನ. ಮಳೆ ಬಂದಿತ್ತು, ಅದಾದ ನಂತರ 2 ಸರಿ ಮಳೆನೂ ಬಂದಿತ್ತು, ವಿಡಿಯೋ ಮಾಡಾದಮೇಲೆ 2-3 ಸರಿ. ಬಟ್ ಅದು ಡೆವಲಪ್ಮೆಂಟ್ ಇಲ್ಲ ಅಂತ ಅದನ್ನೇನು ಮಾಡಿದ್ದಾರೆ, ಈಗ ಒಂದು 4 ದಿನದ ಕೆಳಗೆ ಅದನ್ನೆಲ್ಲ ನಾಶ ಮಾಡಿಬಿಟ್ಟು ಮತ್ತೆ ಹೊಸ ಬೆಡ್ ಮಾಡಿ ಹಾಕಿದ್ದಾರೆ. ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ. ಇದು ಇನ್ನೊಂದು ಫ್ಲಾಟ್ ಅವ್ರದ್ದು. ಇದು 1 ಎಕರೆ ಫ್ಲಾಟ್. ಇಲ್ಲಿ ಏನು ಕಾಣಿಸ್ತೈತೋ ಇದು 1 ಎಕರೆ ಫ್ಲಾಟು. ಅಲ್ಲಿ ಹಾಕಿದ್ರಲ್ಲ, ಇದನ್ನು ಒಂದೇ ಸಾರಿ ಹಾಕಿದ್ರು ಇವರು. ಅಂದರೆ ಮಾರ್ಚು 26ನೇ ತಾರೀಕು ಅನಿಸುತ್ತೆ, ಅವಾಗ ನಾಟಿ ಮಾಡಿದರು. ಅಲ್ಲಿ ಆ ಕಡೆ ಕೆಳಗೆಲ್ಲ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಮಾರ್ಚ್ 26 ಮತ್ತು ಮೇ 13ಕ್ಕೆ ಎಲ್ಲ ನಾಶ ಮಾಡಿಬಿಟ್ರು. ಬಟ್ ಇದನ್ನು ಅವರು ಹಂಗೆ ಇಟ್ಕೊಂಡಿದ್ರು. ಬಟ್ ಸಸಿ ಎಲ್ಲ ಡೆವಲಪ್ಮೆಂಟ್ ಇಲ್ಲ ಅಂತ ಏನು ಮಾಡಿದರು, 4 ದಿನದ ಕೆಳಗೆ ಇದನ್ನು ಪೂರ್ತಿ ಎಲ್ಲ ನಾಶ ಮಾಡಿಬಿಟ್ರು ಟೊಮೊಟೊನೆಲ್ಲ. ಮತ್ತೆ ಇನ್ನೊಂದು ಸರಿ ಬೆಡ್ ಮಾಡ್ಕೊಂಡು ಮತ್ತೆ ಸಸಿ ಹಚ್ಚಿದ್ದಾರೆ. ಸಸಿ ಹಚ್ಚಿ 1 ದಿನ ಆಗೈತೆ ನೋಡ್ರಿ. ಸಸಿ ಎಲ್ಲ ಕಡೆ ಎಲ್ಲ ಕ್ಲೀನ್ ಆಗೈತೆ. ಈಗ ಇದರಲ್ಲಿ ಎಷ್ಟು ಇದ್ದಾವೆ ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಇಷ್ಟು ಒಂದು ಸಾಲು ಏನು ಕಾಣಿಸುತ್ತೋ, ಇದರಲ್ಲಿ 250 ಸಸಿ ಬಿದ್ದಿದ್ದಾವೆ, 1 ಕಾಲಡಿಗೊಂದು ನೋಡಿ. 250 ಸಸಿ ಮತ್ತು ಹಿಂಗೆ 18 ಇದ್ದಾವೆ ಬೆಡ್. ಒಂದರಲ್ಲಿ 250 ಅಂತಂದರೆ 10 ಬೆಡ್ಡಿಂದ 2,500 ಗಿಡ ಆಯಿತು. ಮತ್ತು ಇನ್ನೊಂದು 10 ಬೆಡ್ಡಿಂದ ಒಂದು 2,500, 5,000. ಮತ್ತು 18 ಬೆಡ್ ಇದ್ದಾವೆ, ಒಂದು 2 ಮೈನಸ್ ಮಾಡಿದ್ರು ಒಂದು 4,500 ಗಿಡ ಟೊಮೊಟೊ ಗಿಡ ಬಿದ್ದಿದ್ದಾವೆ. ಬಟ್ ಇವರು ಡಿಸ್ಟೆನ್ಸು ಜಾಸ್ತಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, 6 ಅಡಿ ಡಿಸ್ಟೆನ್ಸ್ ಐತಿದು. ಬೆಡ್ಡಿಂದ ಬೆಡ್ಗೆ ಅಷ್ಟಿಲ್ಲ, ಬಟ್ ಈ ಗಿಡದಿಂದ ಈ ಗಿಡಕ್ಕೆ 6 ಅಡಿ ಐತೆ. ಒಂದು 5 ಅಡಿ 6 ಅಡಿ ಬರುತ್ತೆ. ಇದು ಸ್ವಲ್ಪ ದೊಡ್ಡ ಬೆಡ್ ಮಾಡ್ಕೊಂಡಿದ್ದಾರೆ ಇವರು. ಈಗೆಲ್ಲ ಸಸಿ ಎಲ್ಲ ಚೆನ್ನಾಗಿದ್ದಾವೆ. ಈಗ ನೋಡಿ ಕಾಣಿಸ್ತಾ ಇದೆಯಲ್ಲ, ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. 21 ದಿನದ ಸಸಿ ಇವು. 21 ದಿನದ ಸಸಿ ತಂದು ಹಾಕಿದ್ದಾರೆ. 1 ಕಾಲಡಿಗೊಂದು ಹಾಕಿದ್ದಾರೆ. 1 ಎಕರೆ ಬರುತ್ತೆ ಇದು. ಒಂದು ಎಕರೆಗಿನ್ನ ಸ್ವಲ್ಪ ಕಡಿಮೆ ಬರುಬೋದೇನೋ. 4,500 ಗಿಡ ಹಾಕಿದ್ದಾರೆ ನೋಡಿ. ಅಲ್ಲಿ ಕೆಳಗೆ ಕಾಣಿಸ್ತದೆಯಲ್ಲ, ಆ ರೋಡಿಂದ ಆ ಕಡೆ, ಅದು 4 ಎಕರೆ ಫ್ಲಾಟ್. ಸೀದಾ ಎಲ್ಲ ಆಲೆ ಒಂದು 13ನೇ ತಾರೀಕು ಅದನ್ನೆಲ್ಲ ಬೀಳ್ಬಿಟ್ಟು ಎಲ್ಲ ಕುರಿ ಮುಂದೆಲ್ಲ ತಲುಪಿಸಿದ್ರು. ಅದನ್ನೇನು ಮತ್ತೆ ಬೇಸಾಯ ಮಾಡೋಕ್ಕೆ ಹೋಗಿಲ್ಲ. ಅದು ಸದ್ಯ ಅದನ್ನು ಬಿಟ್ಟು ಇದನ್ನೇ ಮತ್ತೆ ಇನ್ನೂ ಒಂದು ಸರಿ ಎಲ್ಲ ಆ ಗಿಡನೆಲ್ಲ ತೆಗೆಸ್ಬಿಟ್ಟು, ಕಳೆ ಎಲ್ಲ ಜಾಸ್ತಿ ಆಗಿತ್ತು, ಅದನ್ನು ಎಲ್ಲ ತೆಗೆದ್ಬಿಟ್ಟು ಇನ್ನೊಂದು ಸರಿ ರೋಟಾವೀಟರ್ ಓಡಿಸ್ಕೊಂಡು ಎಲ್ಲ ಬೆಟ್ ಮಾಡ್ಕೊಂಡು ಇನ್ನೊಂದು ಸರಿ ನಾಟಿ ಮಾಡಿದ್ದಾರೆ. ಈಗ ಇವತ್ತಿನ ಡೇಟ್ ಎಷ್ಟು ಅಂತಂದರೆ ಜೂನ್ 31, ಮೇ ತಿಂಗಳು ಕೊನೆಯ ದಿನ ಇವತ್ತು. 4 ದಿನ 1-2 ದಿನದ ಕೆಳಗೆ ನಾಟಿ ಆಗಿರೋದು ಇದು. ಗಿಡ ಎಲ್ಲ ಚೆನ್ನಾಗಿದ್ದಾವೆ, ಕಳೆ ಏನಿಲ್ಲ. ಕಳೆ ಎಲ್ಲ ಆಲ್ರೆಡಿ ಒಂದ್ಸರಿ ಕಳೆನಾಶಕ ಸ್ಪ್ರೇ ಮಾಡಿದ್ರು ಆ ಗಿಡ ಇದ್ದಾಗ. ಮತ್ತು ಅದಾದಮೇಲೆ ಸಣ್ಣ ಕಳೆ ಹುಟ್ಟಿತ್ತಲ್ಲ, ಆ ಸಣ್ಣ ಕಳೆ ಎಲ್ಲ ಇನ್ನೊಂದು ಸರಿ ಕಲ್ರ ಮಾಡಿಸ್ಕೊಂಡಾಗ ಎಲ್ಲ ಕಳೆ ಎಲ್ಲ ಹೋಗೈತೆ. ಈಗ ಗಿಡ ಚೆನ್ನಾಗಿದ್ದಾವೆ. ಮತ್ತು ಇವರು ಈಗ ನಾಟಿ ಮಾಡಿದ್ದಾರೆ. ಇವ್ರದ್ದು ಇನ್ನೂ ಒಂದು 4 ಎಕರೆ ಐತಂತೆ ನೋಡಿ. ಆ ಕಡೆ ಅಲ್ಲಿಂದ ಆ
ಕಡೆ ಸೈಡು 4 ಎಕರೆ ಐತಂತೆ, ಅಲ್ಲಿಗೂ ಹಾಕ್ಕೊಂತಿದ್ದಾರೆ ಈಗ ಇವರು ಪ್ರತಿ ವರ್ಷ ಯಾವ ತಿಂಗಳಲ್ಲಿ ಹಾಕ್ತಿದ್ರು ಅಂತಂದರೆ ಏಪ್ರಿಲ್ ತಿಂಗಳಲ್ಲಿ ಹಾಕ್ತಿದ್ರಂತೆ. ಈ ಸರಿ ಮಳೆ ಜಾಸ್ತಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಏಪ್ರಿಲ್ ತಿಂಗಳಲ್ಲಿ ಬಿಸಿಲು ಜಾಸ್ತಿ ಆಗಿರೋದಕ್ಕೆ ಹಾಕಿದ್ದನ್ನು ಸಹ ಎಲ್ಲ ನಾಶ ಮಾಡ್ಕೊಂಡು ಈಗ ಮೇ ಎಂಡಿಂಗಿಗೆ ಹಾಕಿದ್ದಾರೆ. ಮತ್ತು ಇನ್ನೊಂದು ಫ್ಲಾಟಿಗೆ ಜೂನ್ ಫಸ್ಟ್ ವೀಕಲ್ಲಿ ಹಾಕ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಭಾಗದಲ್ಲಿ ಟೊಮೊಟೊ ಬೆಳೆ ಹೆಂಗೈತೆ, ಎಷ್ಟು ನಾಟಿ ಆಗಿದ್ದಾವೆ, ರೆಗ್ಯುಲರಾಗಿ ಎಷ್ಟು ಜನ ಹಾಕ್ತಿದ್ರು, ಈಗ ಅವರು ಎಷ್ಟೆಷ್ಟು ಹಾಕ್ತಿದ್ದಾರೆ, ಈಗ ಒಬ್ಬ ರೈತರು ಒಂದು 5 ಎಕರೆ ಹಾಕಂತಾರೆ, ಈಗ ಎಷ್ಟು ಹಾಕ್ತಿದ್ದಾರೆ, ಮತ್ತು ಅವರು ಯಾವ ತಿಂಗಳಲ್ಲಿ ಹಾಕ್ತಾಯಿದ್ರು ಮತ್ತು ಇವಾಗ ಯಾವ ತಿಂಗಳಲ್ಲಿ ಹಾಕ್ತಾಯಿದ್ದಾರೆ ಅಂತ ಎಲ್ಲ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಬೇರೆ ರೈತರು ವಿಡಿಯೋ ನೋಡೋಂಥ ಬೇರೆ ರೈತರು ಮತ್ತು ಕಮೆಂಟ್ ಮತ್ತು ನಿಮ್ಮ ಸೈಡ್ ಎಲ್ಲ ಯಾವ್ಯಾವ ರೀತಿ ಇದೆ, ಬೆಳೆ ಹಾಕಿದರೆ ತರಕಾರಿ ಬೆಳೆ ಜಾಸ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ.